ಪೋಸ್ಟ್ ಆಫೀಸ್ ಅಂದರೆ ನಮಗೇನು ನೆನಪಾಗ್ತಿತ್ತು ಹೇಳಿ? ಪೋಸ್ಟ್ ಮಾಸ್ಟ್ರು ಪ್ರತಿಯೊಂದು ಮನೆಗೆ ಲೆಟರ್ ತಂದು ಕೊಡ್ತಾ ಇದ್ದಿದ್ದು. ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇರ್ಬೋದು, ರಿಕರಿಂಗ್ ಡೆಪಾಸಿಟ್ ಇರ್ಬೋದು. ಅದೇ ರೀತಿ ಕಾಲ ಬದಲಾದಂಗೆ ನಮ್ಮ ಪೋಸ್ಟ್ ಆಫೀಸ್ ಕೂಡ ಬದಲಾಗಿದೆ. ಅಂದರೆ ಈ ಜಾನ್ವರಿ 2024 ನಮಗೆ ವಿಪರೀತವಾದ ಸ್ಕೀಮ್ಗಳು ಬಂದಿದೆ, ಎಸ್ಪೆಷಲಿ ಫಾರ್ ಲೇಡೀಸ್. ಯಾರು ಬೇಕಾದರೂ ಕಣ್ಮುಚ್ಕೊಂಡು ಇದರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಯಾಕೆ ಅಂತೀರಾ? ಪೋಸ್ಟ್ ಆಫೀಸ್ ಅಂದ್ರೇ ಸೆಂಟ್ರಲ್ ಗೌರ್ಮೆಂಟ್ ಟೇಕ್ ಓವರು. ಸೊ ನಮಗೆಲ್ಲೂ ಮೋಸ ಆಗೋ ಚಾನ್ಸಸ್ಸು ಇಲ್ಲ. ಅದರಲ್ಲೂ ನಾವು ಕಷ್ಟಪಟ್ಟಿದ್ದ ಹಣಕ್ಕೆ ಒಳ್ಳೆ ವ್ಯಾಲ್ಯೂ ನಮಗೆ ಪೋಸ್ಟ್ ಆಫೀಸಲ್ಲಿ ಹೂಡಿಕೆ ಮಾಡೋದ್ರಿಂದ ಬರುತ್ತೆ. ನಾವು ಕಷ್ಟಪಟ್ಟು ದುಡ್ದ ಹಣ ಸೆಕ್ಯೂರ್ ಅಂತ ಬಂದಾಗ ನಮಗೆ ತುಂಬ ಸೂಕ್ಷ್ಮವಾದ ಮತ್ತು ತುಂಬ ಸೇಫ್ಟಿ ಆಗಿರೋ ಜಾಗ ಅಂತಲೇ ಹೇಳಿದ್ರೆ ಪೋಸ್ಟ್ ಆಫೀಸು. ಪೋಸ್ಟ್ ಆಫೀಸ್ ಮೊದಲು ಥರ ಇಲ್ಲ, ಈಗ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗಿದೆ ನಮ್ಮ ಪೋಸ್ಟ್ ಆಫೀಸಲ್ಲಿ. ಇವತ್ತಿನ ಈ ವಿಡಿಯೋಲಿ ನಾನು ಟಾಪ್ 10 ಸ್ಕೀಮ್ಸ್ ಪೋಸ್ಟ್ ಆಫೀಸಲ್ಲಿ ಅದನ್ನು ಹೇಳ್ತಾ ಹೋಗ್ತೀನಿ. ಅದು ಯಾರೆಲ್ಲ ಅದರ ಸೌಲಭ್ಯ ಪಡಿಬೋದು, ಓಕೆನಾ? ಆಮೇಲೆ ನೀವು ಅಲ್ಲಿ ಎಷ್ಟು ಅಮೌಂಟ್ನ ಫಿಕ್ಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅನ್ನೋದು ಇವತ್ತಿನ ವಿಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಕೊಡಿ, ಓಕೆನಾ? ಫಸ್ಟ್ ಒನ್ ಬಂದ್ಬಿಟ್ಟು ಮಹಿಳಾ ಸಮ್ಮಾನ್ ಬಚತ್ ಪತ್ರ 2023 ಅಂತ ಇದೆ. ಎಲ್ಲ ತಮ್ಮ ಫ್ಯೂಚರ್ಗೆ ಹಣನ ಕೂಡಿಟ್ಕೊಳ್ಬೇಕು ಅಂತ ಹೇಳ್ತಿರೋ ಇದು ಒಂದು ಒಳ್ಳೆ ಪ್ಲಾನ್ ಅಂತಾನೆ ಹೇಳ್ತೀನಿ. ಈ ಸ್ಕೀಮ್ಗೆ ನೀವು ದಯವಿಟ್ಟು ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ, ಎಸ್ಪೆಷಲಿ ಫಾರ್ ಲೇಡೀಸ್. ಇದರಲ್ಲಿ ನಮಗೆ 1,000ರಿಂದ 1,00,000ದವರೆಗೂ ಇದೆ ಇನ್ವೆಸ್ಟ್ಮೆಂಟ್. ಇದು 2023ಇಂದ 2025 ಇದೆ, ಓಕೆನಾ? ಅಂದರೆ 1,000 to 1,00,000 ಯು ಕ್ಯಾನ್ ಇನ್ವೆಸ್ಟ್ ಇದರಲ್ಲಿ. ಆಮೇಲೆ ಇದು ಬರೀ 2 ಇಯರ್ಸ್ ಸ್ಕೀಮ್ ಆಗಿರೋದ್ರಿಂದ ನೀವು ಡೈರೆಕ್ಟಾಗಿ ಪೋಸ್ಟ್ ಆಫೀಸ್ಗೆ ಹೋಗಿ ಹಣನ ಕಟ್ಟಬೇಕಾಗುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು 7.5% ಇರುತ್ತೆ. ಅಂದರೆ ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಇದು. ಇವಾಗ ಒಂದು ಎಕ್ಸಾಂಪಲ್ ಕೊಡೋಕ್ಕೋದ್ರೆ ನೀವು ಒಂದು 2,00,000 ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. 2 ವರ್ಷಕ್ಕೆ ನೀವು 2,00,000 ಇನ್ವೆಸ್ಟ್ ಮಾಡಿದ್ರೆ 2 ವರ್ಷಕ್ಕೆ 7.5% ಅದಕ್ಕೆ ಇದು ರೇಟ್ ಆಫ್ ಇಂಟ್ರೆಸ್ಟ್ ಹಾಕಂಗಿದ್ರೆ ನಿಮಗೆ 2,32,000 ರೂಪಾಯಿ 2 ವರ್ಷಕ್ಕೆ ಸಿಕ್ಬಿಡುತ್ತೆ, ಓಕೆನಾ? ಅದು ಸೇಫು. ಕಮ್ಮಿ ಆದ್ರೂ ಅದು 7.5% ನೀವು ಕಮ್ಮಿ ಅಂದ್ಕೊಳ್ಬೋದು, ಬಟ್ ಅದು ಸೇಫಾಗಿ ನಿಮಗೆ ನೀವು 2 ಇಯರ್ಸ್ ಆದಮೇಲೆ ಅದನ್ನು ತೊಗೊಳ್ಬೋದು. ಇನ್ ಕೇಸ್ ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಅರ್ಜೆಂಟಾಗಿ ನೀವು ಅಮೌಂಟ್ ತೆಗಿಬೇಕು ಅಂದರೆ ನಿಮಗೆ 40% ಅಮೌಂಟ್ ಕೊಡ್ತಾರೆ. ನೀವು ಇದೇ ದುಡ್ಡನ್ನ ನೀವು ಹೊರಗಡೆ ಬಡ್ಡಿ ಕೊಟ್ಟರೆ, ಇವಾಗ ಬಡ್ಡಿ ಜಾಸ್ತಿ ಕೊಡೋಣಪ್ಪ ಅಂದರೆ ಅವ್ರು ವಾಪಸ್ ನಿಮ್ಗೆ ಕೊಡ್ತಾರೋ ಇಲ್ವೋ ಅಂತ ಗ್ಯಾರಂಟಿ ಇಲ್ಲ. ಬಟ್ ಇಲ್ಲಿ ನಿಮಗೆ 100% ಗ್ಯಾರಂಟಿ ಇದೆ. 100 ಯಾಕೆ 1000% ಗ್ಯಾರಂಟಿ ಇದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಅಂತ. ಇವಾಗ ನಾನು ಹೇಳ್ದಂಗೆ ನೀವು ಈ 2,00,000ನ ಹಾಕಿದ್ದೀರಾ, ಇದನ್ನು ನೀವು ಮಲ್ಟಿಪಲ್ ಮಾಡ್ಬೋದು. 2, 2, 2, 2 ಅಂತ 4 ಸಲ ಮಾಡ್ಬೋದು. ಮಾಡಿದಾಗ ನಿಮಗೆ 7.5% ಒಂದೊಂದಕ್ಕೂ ಅಂದರೆ 7.5 into 4 ಆ ಥರ ಮಲ್ಟಿಪಲ್ ಆಗು ಮಾಡ್ಬೋದು. ಬಟ್ ನೀವು ಯಾವುದೇ ಕಾರಣಕ್ಕೂ 2,00,000ಗಿಂತ ಜಾಸ್ತಿ ಹಾಕಂಗಿಲ್ಲ, ಓಕೆನಾ? ಇದೇ ಬಂದ್ಬಿಟ್ಟು ಪೋಸ್ಟ್ ಆಫೀಸ್ ಟರ್ಮ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಅಂದರೆ ನಾನು ಹೇಳ್ತೀನಿ ಏನು ಇನ್ಶೂರೆನ್ಸ್ ಥರ ಇದನ್ನ ನಾವು ಮಿಸ್ ಮಾಡಂಗೇ ಇಲ್ಲ. ಈಗ ನಾವೆಲ್ಲ ಇವಾಗ ನಮಗೆ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ, ಅಥವಾ ನಮ್ಮ ತಂದೆ ತಾಯಿಗಳು ನಮಗೆ ಅವ್ರಿಗೆ ಏನಾರ ಇವಾಗ ನಮ್ಮ ತಂದೆ ಇನ್ಶೂರೆನ್ಸ್ ಮಾಡ್ತಾರೆ, ಅಕಸ್ಮಾತ್ ಏನಾರ ಆದರೆ ಆ ದುಡ್ಡು ನನ್ನ ಮಕ್ಕಳಿಗೆ ಬರಬೇಕು ಅಂತ ಅದನ್ನೇ ನಾವು ಟರ್ಮ್ ಇನ್ಶೂರೆನ್ಸ್ ಅಂತ ಅಂತೀವಿ. ಇದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ತುಂಬ ಇಂಪಾರ್ಟೆಂಟ್. ಪ್ರತಿಯೊಂದು ಫ್ಯಾಮಿಲಿಗೂ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ತುಂಬ ಬೇಕು. ಅದು ಎಲ್ಲರಿಗೂ ನೆಸೆಸಿಟಿನೂ ಇದೆ. ನಮ್ಗೆ ಯಾಕೆ ಈ ಟರ್ಮ್ ಇನ್ಶೂರೆನ್ಸ್ದು ತುಂಬ ಒತ್ತಿ ನಾ ಹೇಳ್ತಾ ಇದ್ದೀನಿ ಅಂದರೆ, ಕೋವಿಡ್ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಇದರ ಅರಿವಾಗಿರುತ್ತೆ ಅಲ್ವಾ? ಈ ಇನ್ಶೂರೆನ್ಸ್ ಮಾಡಿಸ್ಬೇಕಾಗಿತ್ತು. ಸುಮಾರು ಜನ ಮಾಡಿಸಿದ್ರು, ಬಟ್ ಯಾರ್ಯಾರು ಮಾಡಿಸಿಲ್ವೋ ಅವಾಗ ಅವ್ರಿಗೆ ಅನಿಸಿರುತ್ತೆ ಹೌದು ನಾವು ಮಾಡಿಸ್ಬೇಕಾಗಿತ್ತು ಅಂತ. ಇಲ್ಲಿ ಪ್ರೀಮಿಯಂ ಬಂದ್ಬಿಟ್ಟು 399, ₹1 ಕಮ್ಮಿ 400 ರೂಪಾಯಿಗೆ 399. ಇನ್ಶೂರೆನ್ಸ್ ಬಂದ್ಬಿಟ್ಟು ನೀವು 10,00,000ದವರೆಗೂ ಇಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬೋದು. ಪಾಲಿಸಿ ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬರ್ತೀವಿ. ಒಂದ್ಸಲ ಹೋಟ್ಲಿಗೆ ಹೋದರೆ 1,000 2,000 ಖರ್ಚು ಮಾಡಿ ಬರ್ತೀವಿ. ಒಂದ್ಸಲ ಬಟ್ಟೆ ತಗೊಳಕ್ಕೆ ಹೋದ್ರು 1,000 2,000 ಖರ್ಚು ಮಾಡ್ಕೊಂಡು ಬರ್ತೀವಿ. ಅದಕ್ಕೋಸ್ಕರ ಒಂದು ₹399 ನಾವು ಖರ್ಚು ಮಾಡ್ಕೊಳಕ್ಕಾಗಲ್ವಾ? ಸೊ ಇನ್ ಕೇಸ್ ಆಫ್ ಆಕ್ಸಿಡೆಂಟ್ ಏನಾರು ಆದಾಗ, ಏನಾದ್ರು ಇನ್ಶೂರೆನ್ಸು ಹೆಲ್ತ್ ಹಜಾರ್ಡ್ಸ್ ಬಂದಾಗ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಮಗೋಸ್ಕರ ₹399 ನಾವು ಖರ್ಚು ಮಾಡ್ಬೋದು. ಮೂರನೇ ಸ್ಕೀಮು ಟೈಮ್ ಡೆಪಾಸಿಟ್ ಫಾರ್ ಫಿಕ್ಸ್ಡ್ ಡೆಪಾಸಿಟ್. ಇದ್ರ ಬಗ್ಗೆ ನಾನು ಫುಲ್ ಮಾಹಿತಿ ನಿಮ್ಗೆ ಕೊಡ್ತೀನಿ. ಪೀರಿಯಡಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ, ನಾವೇನಾದ್ರು ಸ್ವಲ್ಪ ಅಮೌಂಟ್ನ ನಾವು ಫಿಕ್ಸ್ಡ್ ಡೆಪಾಸಿಟ್ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಈ ಫಿಕ್ಸ್ಡ್ ಡೆಪಾಸಿಟ್ ನಾವು ಪೋಸ್ಟ್ ಆಫೀಸಲ್ಲಿ ಮಾಡಿದ್ರೆ ನಮಗೆ 5 ವರ್ಷ ಟರ್ಮ್ ಅಂತ ಇಟ್ಕೊಳ್ಳೋಣ. ಫಸ್ಟ್ ಇಯರ್ ನಿಮಗೆ 6.8% ಇಂಟ್ರೆಸ್ಟ್ ಇರುತ್ತೆ. ಸೆಕೆಂಡ್ ಇಯರ್ ನಿಮಗೆ 6.9% ಇರುತ್ತೆ. ಥರ್ಡ್ ಇಯರು ನಿಮಗೆ 7% ಇರುತ್ತೆ. ಆಮೇಲೆ 7.5% ಅಂತ ಇರುತ್ತೆ. ಈ ಟೈಮ್ ಫಿಕ್ಸ್ಡ್ ಪೀರಿಯಡ್ ಡೆಪಾಸಿಟ್ ನಾನು ಏನು ಹೇಳಿದೆ, ಇದು ಪ್ರತಿಯೊಬ್ಬರಿಗೂ ಅಂದರೆ ಮಗು ಹುಟ್ಟಿದಾಗಿಂದ ಅದರ ಎಜುಕೇಷನ್ಗೆ, ಮದುವೆಗೆ, ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಇದು ಫಿಕ್ಸ್ಡ್ ಟೈಮ್. ಇದು ತುಂಬ ಜನಕ್ಕೆ ಫೇವ್ರೇಟ್ ಆಗಿರೋ ಡೆಪಾಸಿಟ್ ಇದು. ಏನಾಗುತ್ತೆ ಅಂದರೆ, ನಾವು ಮಕ್ಕಳು ಇವಾಗ 10th ಸ್ಟ್ಯಾಂಡರ್ಡಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ, ಅಥವಾ 5th ಸ್ಟ್ಯಾಂಡರ್ಡಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ. ನೀವು ಅವಾಗ ಒಂದಿಷ್ಟು ಲಕ್ಷ ಅಂತ ಬ್ಯಾಂಕಿಗೆ ಹಾಕಿದ್ರೆ 1 ವರ್ಷ 2 ವರ್ಷ ಹಾಕಿದ್ರೆ ನಿಮ್ಗೇನು ಅದರಲ್ಲಿ ಲಾಭ ಇಲ್ಲ. ಅಷ್ಟೊಂದೇನು ನಿಮಗೆ ಅಮೌಂಟ್ ಸಿಗಲ್ಲ. ಒಂದು 5 ವರ್ಷ 10 ವರ್ಷ ಅಂತ ಮಾಡ್ಕೊಂಬಿಡಿ. ಹೆಣ್ಣು ಮಗು ಆದರೆ 5ನೇ ಕ್ಲಾಸ್ ಹಾಕಿದ್ರೆ ಅವಳ ಮದುವೆ ಟೈಮ್ಗೆಲ್ಲ ನೀವು ಅದು ಒಂದು ಕಡೆ ಎಲ್ಲೋ ನಿಮ್ಮ ದುಡ್ಡು ಬೆಳೀತಿದೆ.
ಪ್ಲಾಂಟ್ ಬೆಳೆದಂಗೆ ಅದು ಬೆಳೀತಿದೆ. ಅವಳು ಮದುವೆಗೆ ಯೂಸ್ ಮಾಡ್ಬೋದು, ಮದುವೆಗೆ ಒಡವೆ ತರೋದಕ್ಕೆ ಯೂಸ್ ಮಾಡ್ಬೋದು. ಇಲ್ಲಪ್ಪ ನನ್ನ ಮಗಳಿಗೆ ಈಗಲೇ ಮದುವೆ ಆಗಲ್ಲ ಅಂದರೆ ನೆಕ್ಸ್ಟ್ ಎಜುಕೇಷನ್ಗೆ ಯೂಸ್ ಮಾಡ್ಬೋದು. MS ಮಾಡೋದಕ್ಕೆ, ಅದಕ್ಕೊಂದು ಮಾಡೋದಕ್ಕೆ, ಇಂಜಿನಿಯರಿಂಗಿಗೆ ಪ್ರತಿಯೊಂದಕ್ಕೂ ನಾವು ಯೂಸ್ ಮಾಡ್ಕೊಳ್ಬೋದು. ಸೊ ನನ್ನ ಕೇಳಿದ್ರೆ ಮಿನಿಮಮ್ ಆಗಿ ಅಥವಾ ಮ್ಯಾಕ್ಸಿಮಮ್ 5 ಇಯರ್ಸ್ ನೀವು FD ಮಾಡಿಬಿಡಿ. ಅಮೌಂಟು ಒಂದು 2 ಲಕ್ಷ 3 ಲಕ್ಷ ಹಂಗೆ FD ಮಾಡಿದ್ರೆ ನಿಮ್ಗೆ ಇದೊಂದು 5 ವರ್ಷ 10 ವರ್ಷ ಟರ್ಮ್ಗೆ ಡಬಲ್ ಆಗಿ ಬರುತ್ತೆ. ಲಕ್ಷ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ 5 ವರ್ಷಕ್ಕೆ 7.5% ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ 10 ಲಕ್ಷ 5 ವರ್ಷ 7.5% ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಅಂತ ಇಟ್ಟು 10 ಲಕ್ಷಕ್ಕೆ 5 ವರ್ಷಕ್ಕೆ 7.5% ರೇಟ್ ಆಫ್ ಇಂಟ್ರೆಸ್ಟ್ ನೀವು ತಗೊಂಡಾಗ ನಿಮಗೆ ಬಡ್ಡಿನೇ 4,49,000 4,49,000 ಅಷ್ಟು ನಮಗೆ ಬಡ್ಡಿ ಜನರೇಟ್ ಆಗುತ್ತೆ. ಅದರಿಂದ ನೀವು 10 ಲಕ್ಷ ಹಾಕಿದ್ರೆ ನಿಮ್ಗೆ 5 ವರ್ಷಕ್ಕೆ 7.5% ಅಲ್ಲಿ ನಿಮಗೆ 14,900,000 ರೂಪಾಯಿ ಸಿಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ರಿಕರಿಂಗ್ ಡೆಪಾಸಿಟ್ ಮಾಡೋಣ. ಅಂದರೆ ರಿಕರಿಂಗ್ ಡೆಪಾಸಿಟ್ ಪ್ರತಿಯೊಬ್ಬರು 1,000 ದುಡಿಲಿ, 10,000 ದುಡಿಲಿ, 10 ಲಕ್ಷ ದುಡಿಲಿ, ಪ್ರತಿಯೊಬ್ಬರು ಒಂದು RD ಅಕೌಂಟ್ ಅಂತ ಇಟ್ಟಿರ್ತಾರೆ. ಯಾಕೆ ಅಂತಂದರೆ ಅವ್ರ ದುಡ್ಡನ್ನ ಅವ್ರು ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ. ಇವಾಗ 1,000 ಆದರೆ ನೀವು 200 ರೂಪಾಯಿಯೂ ಕಟ್ಬೋದು RDಯಲ್ಲಿ. ಓಕೆನಾ, 1,000ನೇ ಕಟ್ಟಬೇಕು ಅಂತ ಇಲ್ಲ. ಸಪೋಸ್ ಇವಾಗ ಎಕ್ಸಾಂಪಲ್ ಒಂದು 5,000 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. 5,000 ರೂಪಾಯಿ ತಿಂಗಳು ಕಟ್ತಿದ್ದೀವಿ RDಗೆ ನಾವು. ಸೊ 12 ತಿಂಗಳಂದರೆ ನಿಮಗೆ 60,000 ರೂಪಾಯಿ ಆಯಿತು. ನಾನು ಇದೇ 5 ವರ್ಷಕ್ಕೆ ಕಟ್ಟಿದ್ರೆ ನಿಮಗೆ 3 ಲಕ್ಷ ಅಂದರೆ 5,000 ಇಂಟು 3 ವರ್ಷ ಅಂತ ಇಟ್ಕೊಳ್ಳಿ. ಓಕೆನಾ, ಸೊ ಇದು ನಿಮಗೆ 3 ಲಕ್ಷ ರೂಪಾಯಿ ಟೋಟಲ್ ಅಮೌಂಟ್ ಬರುತ್ತೆ. ನಿಮ್ಮದು ಪ್ರಿನ್ಸಿಪಲ್ ಅಮೌಂಟ್ ಇಷ್ಟು ಬರುತ್ತೆ. ನಿಮ್ಗೆ ಅದು 52,000 ಸೇರಿಸಿ ಕೊಡ್ತಾರೆ. 5,000 ರೂಪಾಯಿ 5 ವರ್ಷಕ್ಕೆ ಅಂದರೆ ನಮಗೆ 3 ಲಕ್ಷ ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಬರುತ್ತೆ. ಅದು ಬಿಟ್ಟು ನಮಗೆ ಇನ್ನೊಂದು 5,000 ರೂಪಾಯಿ ಸೇರಿಸಿ ಕೊಡ್ತಾರೆ. ಓಕೆನಾ, ಇನ್ನೂ ಒಂದಷ್ಟು ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಎಲ್ಲ ನೆಕ್ಸ್ಟ್ ವಿಡಿಯೋಲಿ ಡೆಫಿನೆಟಾಗಿ ಕಂಟಿನ್ಯೂ ಮಾಡ್ತೀನಿ. ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನಾವು ಒಂದಷ್ಟು ದುಡ್ಡು ಉಳಿಸ್ಬೇಕಪ್ಪ, ಹೌದು ಬರೀ ದುಡಿಯೋದೇ ಆಗೋಗುತ್ತೆ, ಒಂದು ಕಡೆ ಒಂದು ಸೇವಿಂಗ್ಸ್ ಮಾಡಿ ಇಟ್ಕೊಳ್ಳೋಣ, ನಮಗೂ ಒಂದು 50 ವರ್ಷ ಆದಮೇಲೆ ನಮಗೂ ಬೇಕಾಗುತ್ತೆ, ಇಲ್ಲ ದುಡ್ಡೆಲ್ಲ ಮಕ್ಕಳಿಗೆ ಮನೆಗೆ ಅಂತ ಫ್ಯಾಮಿಲಿಗೆ ಖರ್ಚು ಮಾಡಿದಾಗ ನಾವು ಹೆಂಗಸರಾಗಿ ಲೇಡೀಸ್ ಆಗಿ ನಮ್ಮ ಸೇಫ್ಟಿ ಒಂಚೂರು ನಾವು ನೋಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಬ್ಯಾಂಕ್ಗಿನ ಪೋಸ್ಟ್ ಆಫೀಸ್ ಸೇಫ್ ಅಂತ ಅನಿಸುತ್ತೆ. ಸೊ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು, ಒಂಥರ ಡಿಫ್ರೆಂಟ್ ಆಗಿರೋ ವಿಡಿಯೋ, ಎಲ್ಲ ಲೇಡೀಸ್ಗೂ ಯೂಸ್ ಆಗೋಂಥ ವಿಡಿಯೋ ಅಂತ ಅನ್ಕೊಳ್ತೀನಿ. ಸೊ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಾಳೆ ಇದನ್ನೇ ಕಂಟಿನ್ಯೂ ಮಾಡ್ತಾ ಇನ್ನೂ ಏನೇ ನಮ್ಮ ಪೋಸ್ಟ್ ಆಫೀಸಲ್ಲಿ ನಮ್ಮ ಲೇಡೀಸ್ಗೋಸ್ಕರ ಇದೇ ಸೌಲಭ್ಯ ಅನ್ನೋದು ನಾನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ, ಬೆಲ್ಲ ಎಲ್ಲ